ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಕ್ಕಿ ರವೆ ಅಥವಾ ಅಕ್ಕಿ ತರಿಯಿಂದ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ 1 ಪಾವಷ್ಟು ಅಕ್ಕಿ ತರಿಯನ್ನು ತಗೋಬೇಕು. ನಂತರ ಎಣ್ಣೆ, ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಆಲೂಗೆಡ್ಡೆ, ಬೀನ್ಸ್, 1 ಕ್ಯಾರೆಟ್, 2 ರಿಂದ 3 ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 2 ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ನೆನೆಸಿಟ್ಕೊಂಡಿರುವಂತಹ ಸ್ವಲ್ಪ ಬಟಾಣಿ. ನಂತರ ಒಂದು ಬಾಣಲಿಗೆ ಹುರ್ಕೊಳ್ಳೋದಕ್ಕೆ ರವೆಯನ್ನು ಅಕ್ಕಿ ತರಿಯನ್ನು ಹಾಕೋಬೇಕು. ಅದಕ್ಕೆ 2 ಚಮಚದಷ್ಟು ಎಣ್ಣೆ, ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೋಬೇಕು. ಈ ಥರ ಅಕ್ಕಿ ರವೆಯನ್ನು ಚೆನ್ನಾಗಿ ಕಂದು ಬಣ್ಣ ಬ್ರೌನಿಷ್ ಬರೋವರೆಗೂ ಹುರ್ಕೋಬೇಕು. ಸ್ಮೆಲ್ ಬರುತ್ತೆ ಚೆನ್ನಾಗಿ ಗಮ್ಮಂತ, ಅಲ್ಲಿವರೆಗೂ ಸಹ ರವೆನ ಹುರ್ಕೋಬೇಕು. ನಂತರ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ಒಗ್ಗರಣೆಗೆ ಒಂದು ಬಾಣಲಿಗೆ 3 ರಿಂದ 4 ಚಮಚದಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನಕಾಯಿ, ಈರುಳ್ಳಿ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಬೆಂದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಯನ್ನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ತರಕಾರಿ ಬೇಯೋದಕ್ಕೆ. ಒಗ್ಗರಣೆ ಬೆಂದ ನಂತರ ಈ ಲೋಟದ ಅಳತೆಯಲ್ಲಿ 3.5 ರಿಂದ 4 ಗ್ಲಾಸಷ್ಟು ನೀರನ್ನು ಒಗ್ಗರಣೆಗೆ ಹಾಕೋಬೇಕು. ಅಕ್ಕಿ ತರಿ ಆಗಿರೋದ್ರಿಂದ ಜಾಸ್ತಿ ನೀರನ್ನು ತಗೊಳುತ್ತೆ. ಹೀಗೆ ಒಲೆ ಮೇಲೆ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೀರು ಕುದಿದ ನಂತರ ಒಗ್ಗರಣೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ನಂತರ ತರಕಾರಿ ಬೆಂದ ನಂತರ ಹುರ್ಕೊಂಡಿರುವಂತಹ ಅಕ್ಕಿ ತರಿಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಕ್ಷಣವೇ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಗಂಟು ಬೀಳುತ್ತೆ. ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು ಈ ಥರ. ನಂತರ ಅರಳೋದಕ್ಕೆ ಬಿಡಬೇಕು 1-2 ನಿಮಿಷ. ಆವಾಗ ಸ್ಟಿರ್ ಮಾಡ್ಕೋತಾ ಇರಬೇಕು. ಹೀಗೆ ಒಲೆ ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಅಕ್ಕಿ ತರಿ ಅರಳೋದಕ್ಕೆ ಬಿಡಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಬಿಸಿ ಬಿಸಿ ಇದ್ದಾಗ ತಿನ್ನೋದಕ್ಕೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ಕಾಯಿ ತುರಿ, ಬೇವಿನ ರಸ, ಪಿಕಲ್ಸ್, ತುಪ್ಪ ಇವೆಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.